ರಾಮ ಮಂದಿರ ಮ್ಯಾಗ ಮೊನ್ನೆ ತಾನೇ ನಮ್ಮ ಧರ್ಮದ ಧ್ವಜ ಸ್ಥಾಪನೆ ಆಯ್ತು. ಅವಾಗ ನರೇಂದ್ರ ಮೋದಿ ಅವರು ಕೈ ಎತ್ತಿ ಕೈ ಮುಗಿಯ ಮುಂದೆ ಅವ್ರ ಕೈ ನಡಕ್ತಿರ್ತಾವ. ಎಷ್ಟೋ ಜನಕ್ಕೆ ಅದ್ರ ಕಾರಣನೇ ಗೊತ್ತಿಲ್ರಿ. ಅದನ್ನ ನಾ ಹೇಳ್ತೀನಿ, ಕೇಳಿಸ್ಕೊರಿ. ರಾಮ ಮಂದಿರ ಯಾವುದೇ ಅಡಚಣೆಗಳು ಲೋಪದೋಷಗಳು ಇಲ್ಲದೆ ನಿರ್ಮಾಣ ಆಗ್ಲಿ ಅಂತೇಳಿ ಸರಿಸುಮಾರು 11 ದಿವಸಗಳ ಕಾಲ ನರೇಂದ್ರ ಮೋದಿ ಅವರು ಉಪವಾಸ ಇರ್ತಾರ. ಮತ್ 500 ವರ್ಷಗಳ ಕಾಲ ಯಾರು ಮಾಡದೇ ಇರೋ ಸಾಧನೆನ ಈ ಒಬ್ಬ ವ್ಯಕ್ತಿ ಮಾಡಿ ತೋರಿಸ್ತಾರ. ಅದಲ್ಲದೆ ಭಾರತ ದೇಶದ 11 ದಿವ್ಯ ಸ್ಥಳಗಳನ್ನು ಭೇಟಿ ಕೊಟ್ಟು ಅಲ್ಲಿರೋ ತಣ್ಣೀರು ಬಾಯಿ ಒಳಗಿನ ನೀರನ್ನು ನಸಕ್ನ 4 ಗಂಟೆಗೆ ಎದ್ದು ಅಲ್ಲಿ ಜಳಕ ಮಾಡಿ ರಾಮ ಮಂದಿರ ನಿರ್ಮಾಣ ಸಂಬಂಧ ಇಷ್ಟೆಲ್ಲ ಅವರು ಹೋರಾಟನು ಮಾಡ್ತಾರ. ಇವನು ಈಗಿನ ಕಾಲದಾಗ ನಮ್ಮ ಜನ ಹೆಂಗದಾರಪ್ಪ ಅಂತಂದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಆದ್ರೂ ಈ ತರ ಯಾರು ಮಾಡಂಗಿಲ್ಲ. ಅದ್ರಾಗ ಅವರು ಭಾರತ ದೇಶದ ಪ್ರಧಾನ ಮಂತ್ರಿ, ವಿಶ್ವಗುರು ಎಂಬ ಹೆಗ್ಗಳಿಕೆಯನ್ನ ಪಡೆದ ವ್ಯಕ್ತಿ ಅವರು. ಕೊಟ್ಟ ಮಾತಿನಂಗ ನಡೆದುಕೊಂಡ್ರು, ಹೇಳಿದ ಹಾಗೆ ಮಾಡಿ ತೋರಿಸಿದ್ರು. ನಮ್ಮ ರಾಮ ಮಂದಿರ ಮ್ಯಾಗ ಧರ್ಮ ಧ್ವಜನ ಸ್ಥಾಪನೆ ಮಾಡಿ ತೋರಿಸಿದ್ರು ಅವರು. ಅವರೇ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು. ಇನ್ನೊಂದು ನಿಮ್ಮೆಲ್ಲರಿಗೆ ನಾನು ಕ್ಲಿಯರ್ ಮಾಡೋದು ಏನಪ್ಪಾ ಅಂತಂದ್ರೆ, ನಾ ಯಾವುದೇ ಧರ್ಮ ಪಂಗಡ ಜಾತಿ ಯಾವುದರ ವಿರೋಧಿನೇ ಅಲ್ಲ. ಬಟ್ ನಮ್ಮ ಧರ್ಮ ಅಂತ ಬಂದ್ರೆ ಮೊದಲು ನಾ ಅದನ್ನ ಎತ್ತಿ ಹಿಡಿಬೇಕಲ್ಲ. ನರೇಂದ್ರ ಮೋದಿ ಅವರ ಕೈ ಎದಕ್ ನಡಗಾತಿತ್ತು ಎಂಬುದನ್ನ ನಾನು ನಿಮ್ಗೆ ತಿಳಿಸಿ ಕ್ಲಿಯರ್ ಕಟ್ ಆಗಿ ಹೇಳಿದೆ. ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಇನ್ನೂ ಸ್ವಲ್ಪ ಡೌಟ್ ಇತ್ತಪ್ಪ ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ.